ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಸಹಕಾರ ಬ್ಯಾಂಕ್ನಾಗ ಇರ್ತಕ್ಕಂಥ ರೈತರು ಎಲ್ಲಾನು ಏನಪ್ಪಂತಂದ್ರೆ ಸಾಲ ಮನ್ನಾ ಮಾಡ್ರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನನಗೆ ತಿಳಿದ ಮಟ್ಟಿಗೆ ಒಂದು 30ರಿಂದ 40 ಸಾವಿರ ಕೋಟಿ ಆಗ್ಬೋದು. 30ರಿಂದ 40 ಸಾವಿರ ಕೋಟಿ. ಯಾಕಂದ್ರೆ ನೀವೀಗ 50ರಿಂದ 55 ಸಾವಿರ ಕೋಟಿಗಳನ್ನ ಪ್ರತಿ ವರ್ಷ ಗ್ಯಾರಂಟಿಗಳಿಗೆ ಕೊಡ್ತೀವಿ ಅಂತ ತಿಳ್ಕೊಂಡು ನೀವು ಹೇಳಕತ್ತೀರಿ. ಗ್ಯಾರಂಟಿಗಳನ್ನ 1 ವರ್ಷ ನಿಲ್ಲಿಸಿ. 1 ವರ್ಷ ನಮ್ಮ ಭಾಗದಾಗ ಯಾವ್ದು ಮಳೆ ಇಲ್ಲ, ಬೆಳೆ ಇಲ್ಲ. ಈಗ ಮುಂದೆ ರೈತರು ಗುಳೆ ಹೋಗ್ತಕ್ಕಂಥದ್ದಾಗ್ಲಿ, ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಟ್ಟ ದಾರಿಗಳಿಗೆ ರೈತರು ಹೋಗ್ಬಾರ್ದು. ಆ ನಿಟ್ಟಿನಾಗ ಏನಪ್ಪಂತಂದ್ರೆ ಈ ಸರ್ಕಾರ 1 ವರ್ಷ ಎಲ್ಲ ಗ್ಯಾರಂಟಿಗಳನ್ನ ನಿಲ್ಲಿಸಿ 1 ವರ್ಷ ಎಲ್ಲ ರೈತರಿಗೆ ಸಾಲ ಮನ್ನಾ ಮಾಡ್ಬೇಕಂತ ನಮ್ಮ ಭಾಗದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಹಿಂದೆ ಕುಮಾರಸ್ವಾಮಿ ಅವರು 38 ಸ್ಥಾನಗಳನ್ನ ತಗೊಂಡು ಕಾಂಗ್ರೆಸ್ನವ್ರ ಜೊತೆಗೆ ನಾವು ಸರ್ಕಾರ ಮಾಡಿದ್ವಿ. ಅವತ್ತು 5 ವರ್ಷ ಭಾಗ್ಯಗಳನ್ನು ಕೊಟ್ಟರು. 2013ರಿಂದ 2018 ತನ ಕಾಂಗ್ರೆಸ್ನವ್ರು ಭಾಗ್ಯಗಳು ಕೊಟ್ಟು ಎಷ್ಟೋ ಸಾವಿರ ಕೋಟಿಗಳು ಅನುದಾನ ಏನಂತಂದ್ರೆ ಪೆಂಡಿಂಗ್ ಇತ್ತು. ಅನ್ನ ಭಾಗ್ಯಗಳು ಅವೆಲ್ಲ ಕೊಟ್ಟರು 2013ರಿಂದ 2018 ತನ. ಆ ಭಾಗ್ಯಗಳ ದುಡ್ಡಿನ ಕೊರತೆ ಕೊಡೋದ್ರ ಜೊತೆಯಲ್ಲಿ ಕೇವಲ 14 ತಿಂಗಳ ಇದ್ದ ಪುಣ್ಯಾತ್ಮ ಕುಮಾರಸ್ವಾಮಿ 14 ತಿಂಗಳದಾಗ 25 ಸಾವಿರ ಕೋಟಿ ರೂಪಾಯಿಗಳು 26 ಸಾವಿರ ಕುಟುಂಬಗಳಿಗೆ 38 ಸೀಟ್ ಇದ್ದು ನಮ್ಮಂತ ಪ್ರಾದೇಶಿಕ ಪಕ್ಷ ಕೊಡ್ತೀವಿ ಅಂದ್ಮೇಲೆ 140 ಸೀಟ್ ಇರ್ತಕ್ಕಂಥ ನ್ಯಾಷನಲ್ ಪಾರ್ಟಿ ನೀವ್ ಯಾಕೆ ಕೊಡ್ಬಾರ್ದು? ಕೊಡ್ಬೇಕಂತ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ನಾನು ಇನ್ನೂ ಮುಂದಿನ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗಿದೆ. ವನಗೇರಿ, ಹೊಸಳ್ಳಿ, ಕಟಿಕ್ಶಾಪುರ, ತಾಂಡ ನಾನು ಅನೇಕ ವೇದಿಕೆ ಮೇಲೆ ಹೇಳಿರ್ತಕ್ಕಂಥದ್ದಿದೆ. ಚುನಾವಣೆ ನಾಮಿನೇಷನ್ ಹಾಕಿದಾಗ ಮಾತ್ರ ನಾನು ರಾಜಕೀಯ ಮಾಡ್ತೀನಿ. ಉಳಿದು ದಿನದಾಗ ನಿಮ್ಮ ಮನೆಗೆ ಒಂದು ಅಣ್ಣನ ತಮ್ಮನ ಮಗನಾಗಿ ನಿಮ್ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮ ತಂದೆಗೂ ಕೊಟ್ಟಿರಿ, ನನಗೂ ಕೊಟ್ಟಿರಿ. ಆ ಶಿರಸ ವಹಿಸಿ ನಿಮ್ಮ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸನ ನಾನು ಮಾಡೋದ್ರ ಜೊತೆಯಲ್ಲಿ ನಾನು ಮೊನ್ನೆ ಅಪ್ಪವ್ರ ಮೇಲೆ ಹೋಗಿದ್ದೆ. ಮುಂಡ್ರಗುತ್ತಿ ಹೇಳಿದ್ರು ಜನಗೂಡ ಅಲ್ಲಿ ಮಠದ್ದು ಜೀರ್ಣೋದ್ಧಾರಕ್ಕೂ ಏನ್ಪಂದ್ರೆ ನೀವೆಲ್ಲ ಸಹಾಯ ಮಾಡಿರಿ. ದೊಡ್ಡಪ್ಪ ಅಲ್ಲಿ ಆ ಭಾಗದ ಬಡವರು ಏನಂದ್ರೆ ಮದ್ವಿ ಆಗಕ್ಕೆ ಏನಂದ್ರೆ ಬಹಳ ತೊಂದರೆ ಆಗ್ಲಿಕ್ಕತ್ತದ. ನನಗೆ 1 ಕೋಟಿ ರೂಪಾಯಿ ಏನಂದ್ರೆ ಒಂದು ಒಳ್ಳೆ ಕಲ್ಯಾಣ ಮಂಟಪ ಕಟ್ಸ್ಕೊಡ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಮಠದಾಗ, ವನಗೇರಿ ಮಠದಾಗ ಬರ್ತಕ್ಕಂಥ ವರ್ಷದಾಗ ಒಂದು ಒಳ್ಳೆ ಸುಂದರವಾಗಿರ್ತಕ್ಕಂಥ ಒಂದು ಅಪ್ಪೋರದ್ದು ಮಠದಲ್ಲಿ ಒಂದು ಕಲ್ಯಾಣ ಮಂಟಪ ಕೊಡಿಸ್ತೀನಿ ಅಂತ ಅಪ್ಪೋರಿಗೆ ನಾನು ಮಾತು ಕೊಟ್ಟು ಬಂದಿದ್ದೆ. ಅದನ್ನ ನಾನು ಈ ವರ್ಷ ಮಾಡಿಸ್ಕೊಡ್ತೀನಿ. ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಜವಾಬ್ದಾರಿ. ಆಮೇಲೆ ಈಗ ಹೇಳ್ತಿದ್ರು ನೀನೆ ಬಂಡಳಿಯಿಂದ ವನಗೇರಿವರೆಗೂ ರಸ್ತೆ ಸ್ವಲ್ಪ ಕೆಟ್ಟಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಈಗಾಗಲೇ ನಾನು ಆಸ್ಥಾನದಾಗ ಇರ್ತಕ್ಕಂಥ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ತಿಳಿಸಿ ಸ್ವಲ್ಪ ರಿಪೇರಿಗೆ ಈ ಸಲ ಮಳೆಗಾಲಕ್ಕ ರಿಪೇರಿಗೆ ಒಂದ್ಸಲ ಮಾಡಿಕೊಡ್ರಿ. ಬರ್ತಕ್ಕಂಥ ದಿನದಾಗ ಬಂದಳ್ಳಿಯಿಂದ ಮತ್ತು ವನಗೇರ, ಯಾಕಂದ್ರೆ ಈ ಕಡೆ ಹೊಸಳ್ಳಿಯಿಂದ ಕೊಡಗೆ ಅಂತ ಪರವಾಗಿಲ್ಲ. ಇನ್ನೊಂದು ವರ್ಷ 2 ವರ್ಷ ನಡೀತದೆ ಇಲ್ಲ ನಡೀತದಿಲ್ಲ ರೋಡು. ಹಾಗಾಗಿ ಈಗ ಬಂದಳ್ಳಿ ಮತ್ತು ವನಗೇರ ರಸ್ತೆ ಸ್ವಲ್ಪ ಏನಂದ್ರೆ ಕೆಟ್ಟಿರ್ತಕ್ಕಂಥದ್ದಿದೆ. ಅದನ್ನ ದುರಸ್ತಿ ಮಾಡೋದಾಗ್ಲಿ ಅಥವಾ ಮತ್ತೊಮ್ಮೆ ಮರುಡಂಬರೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ನಾನು ಯಾವತ್ತೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಪಾತ್ರರಾಗಿರ್ತೀನಿ. ಏನಾದ್ರು ಹೇಳಿದ್ರೆ ನಿಮ್ ಜೊತೆಗೆ ಇರ್ತೀನಿ ಹೇಳಿದ್ರೆ ಆಮೇಲೆ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರಕ್ಕೆ ನಾನು ಯಾವತ್ತೂ ಇರ್ತೀನಿ. ವಿದ್ಯಾರ್ಥಿಗಳ ವಿಶೇಷವಾಗಿ ಮತ್ತೊಮ್ಮೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಸ್ವಲ್ಪ ನಮ್ಮ ವಿದ್ಯಾರ್ಥಿನಿಯರಿಗೆ ನಿಮ್ಮ ಒಂದು ಮಕ್ಕಳೆಂಬ ಭಾವನೆಯಿಂದ ನೀವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಎಂಬ ವಿಶ್ವಾಸದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಇವತ್ತೇನು ಸಮಸ್ಯೆಗಳನ್ನ ವಿದ್ಯಾರ್ಥಿನಿಯರು ಕೊಟ್ಟಿದ್ದೀರಿ, ಆ ಸಮಸ್ಯೆಯನ್ನ ಸಾಧ್ಯ ಆದ್ರೆ ಇವತ್ತಿಲ್ಲ ನಾಳೆ ಆ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳ ವರ್ಗದವರು ಇದ್ದೀವಿ. ಆದಷ್ಟು ಬೇಗ ಕಾಮಗಾರಿಗಳನ್ನ ಮಾಡಬೇಕು ಮತ್ತು ಒಳ್ಳೆ ಕ್ವಾಲಿಟಿಯಿಂದ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಕೇಳಿದವರಿಗೆ ಮತ್ತೊಮ್ಮೆ ಅಧಿಕಾರಿಗಳಿಗೆ ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ. ನಮ್ಮ ಭಾಗದಾಗ ರೈತರು ಕರೆಂಟಿನಿಂದ ಬಹಳ ಸಮಸ್ಯೆ ಆಗಿದೆ. ಸ್ವಲ್ಪ ಯಾವುದೇ ತರದ್ದು ಸಮಸ್ಯೆ ಆಗಲಾರ್ದಾಗ 7 ತಾಸು
ಕರೆಂಟ್ಗಳನ್ನ ಕೊಡ್ತಕ್ಕಂಥ ಕೆಲಸ ನೀವು ಮಾಡ್ರಿ. ಮೇಲಿಂದ ಏನೇನು ಬೇಕು ನಿಮ್ಗೆ, DC ಬೇಕು, ಕರೆಂಟ್ ಯಾವುದು ಕಂಬ ಬೇಕು, ವೈರ್ ಬೇಕು, ಸ್ಟಾಫ್ ಬೇಕು, ಏನ್ ಬೇಕು ಅದು ಮ್ಯಾಗ್ಲಿಂದ ಎತ್ಕೊಳ್ಳೋ ವ್ಯವಸ್ಥೆ ನಾನು ಮಾಡ್ತೀನಿ. ನಮ್ಮ ರೈತರಿಗೆ ಅಂತಂದ್ರೆ 7 ತಾಸು ಕರೆಂಟ್ ಕೊಡ್ತಕ್ಕಂಥ ಪುಣ್ಯದ ಕೆಲಸ ಆ ಜಸ್ಕಂ ಅಧಿಕಾರಿಗಳು ಮಾಡ್ಬೇಕಂತ ಹೇಳ್ಕೊಂಡು ಹೇಳಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅಧಿಕಾರಿಗಳೇನು ಬಂದಿದ್ರಿ ಕಾರ್ಯಕ್ರಮನ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಶಾಲೆಯ ಎಲ್ಲ HM ಮತ್ತು ಸ್ಟಾಫ್ ಮತ್ತೊಮ್ಮೆ ತಮಗೂ ಧನ್ಯವಾದಗಳು. ಇವತ್ತು ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರಿರ್ಬೋದು, ಯುವಕ ಸ್ನೇಹಿತರಿರ್ಬೋದು, ಊರಿನ ಹಿರಿಯರಿರ್ಬೋದು, ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳಿ ನನ್ನ ಒಂದು 2 ಮಾತಿಗೆ ವಿರಾಮಿಸ್ತೀನಿ. ನಮಸ್ಕಾರ. ಏನು ಹೇಳ್ಬೇಕು